ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 22/7/2020. ಓಂ ನಮಃ ಶಿವಾಯ. ಮಾಯಾಜೀತ್ ಮಕ್ಕಳೇ, ಬಾಬಾ ಹೇಳುತ್ತಾರೆ, ನಿಮ್ಮ ಸ್ವಧರ್ಮದಲ್ಲಿ ನೀವಿದ್ದೀರಿ. ಮಾಯೆಯು ಎಲ್ಲಿಂದಲೇ ಬಾಗಿಲು ತೆರೆದರೂ ಅದು ನಿಮ್ಮ ಬಳಿ ಬರಲು ಸಾಧ್ಯವಿಲ್ಲ. ಎಷ್ಟು ಸಮರ್ಥರಾಗಿರಿ ಎಂದರೆ, ಶಿಕ್ಷಣವನ್ನು ಎಷ್ಟು ಪರಿಶ್ರಮದಿಂದ ಓದಿ ಎಂದರೆ, ಮಾಯೆಯು ಎಲ್ಲಿಂದಲೂ ಬಂದರೂ ನಿಮ್ಮಲ್ಲಿ ಹೋರಾಡುವ ಶಕ್ತಿ ಇರಲಿ. ಮಾಯೆಯು ದೂರದಿಂದಲೇ ನಿಮ್ಮನ್ನು ನೋಡಿ ನಮಸ್ಕರಿಸಿ ವಿದಾಯ ಹೇಳಿ ಹೋಗಲಿ. ಓಂ ನಮಃ ಶಿವಾಯ. ಆರಾಮವಾಗಿದ್ದೀರಲ್ಲವೇ ಮಕ್ಕಳೇ? ಹೌದು, ಬಹಳ ಸಂತೋಷವಾಗಿದ್ದೀರಿ. ಮುಖಗಳು ಎಷ್ಟು ಹರಳುತ್ತಿವೆ. ಯಾರು ಸಿಕ್ಕಿದ್ದಾರೆ? ಭಾಗ್ಯವಿದಾತ. ಭಾಗ್ಯವನ್ನು ಬದಲಾಯಿಸುವವರು ನಮ್ಮ ತಂದೆಯೇ ಆಗಿದ್ದಾರೆ. ತಂದೆಯು ಭಾಗ್ಯವಿದಾತ ಮತ್ತು ಮಕ್ಕಳು ಭಾಗ್ಯಶಾಲಿಗಳು. ಮೊದಲು ಹೇಳಿ, ನೀವು ಭಾಗ್ಯಶಾಲಿಗಳು ಏಕೆ? ಯಾರೋ ಹೇಳಿದರು, ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲಿಯೂ ಕೆಲವರು ನಾವು, ಮತ್ತು ಬಾಬಾ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹೌದು, ಏಕೆಂದರೆ ಭಗವಂತನು ಕುಳಿತು ಯಾರ ಭಾಗ್ಯವನ್ನು ಬರೆಯುತ್ತಾರೋ ಅವರಿಗಿಂತ ದೊಡ್ಡ ಭಾಗ್ಯವಂತರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಈಗ ಏನಾಗುತ್ತಿದೆ? ಸಣ್ಣ ಮಕ್ಕಳಿದ್ದಾಗ ಶಾಲೆಗೆ ಹೋಗುತ್ತಿದ್ದವರು ಮಕ್ಕಳಿಗೆ ಬರೆಯಲು ಬರುತ್ತಿರಲಿಲ್ಲ. ಅಂಕುಡೊಂಕಾದ ಗೆರೆಗಳನ್ನು ಎಳೆಯುತ್ತಿದ್ದರು. ಆಗ ತಂದೆ ಏನು ಮಾಡುತ್ತಿದ್ದರು? ಅವರಿಗೆ ಕೈ ಹಿಡಿದು ಬರೆಸುತ್ತಿದ್ದರು ಅಲ್ಲವೇ? ಆಗ ಬಹಳ ಚೆನ್ನಾಗಿ ಬರೆಯುತ್ತಿದ್ದರು. ಈಗ ನೀವು ಕೂಡ ಸಣ್ಣ ಮಕ್ಕಳಾಗಿದ್ದೀರಿ. ಆ ಶಾಲೆಯ ಶಿಕ್ಷಣವನ್ನು ಕಲಿತು ಬಿಡುತ್ತೀರಿ. ಆದರೆ ಇದು ಕೇವಲ ಒಂದು ಬಾರಿಯ ಶಿಕ್ಷಣವಾಗಿದೆ. ಈಗ ನಿಮ್ಮ ಮುಂದೆ ಪುಸ್ತಕವಿದೆ ಮತ್ತು ಅಂತಹ ಭಾಗ್ಯವನ್ನು ರೂಪಿಸುವ ಲೇಖನಿ ನಿಮ್ಮ ಕೈಯಲ್ಲಿದೆ ಮತ್ತು ಭಾಗ್ಯವಿದಾತನು ಕೈ ಹಿಡಿದಿದ್ದಾನೆ. ನೇರವಾದ ಭಾಗ್ಯವನ್ನು ಬರೆಸುತ್ತಿದ್ದಾನೆ. ಈಗ ನೀವು ಸುಸ್ತಾಗಬೇಡಿ. ಹೀಗೆ ಹೇಳಬೇಡಿ, ಸುಸ್ತಾಗಿದೆ ಬಾಬಾ, ನಾಳೆ ಓದೋಣವೇ? ಇಲ್ಲ, ನನ್ನ ಬಾಬಾ ಏನು ಹೇಳುತ್ತಿದ್ದಾರೆ? ಭಗವಂತನು ಕುಳಿತು ಯಾರ ಭಾಗ್ಯವನ್ನು ಬರೆಯುತ್ತಾನೋ ಅಂತಹ ಭಾಗ್ಯಶಾಲಿ ಮಕ್ಕಳು ಯಾರಿರಲು ಸಾಧ್ಯ? ಅನೇಕ ಮಕ್ಕಳು ಯೋಚಿಸುತ್ತಾರೆ, ಬಾಬಾ ನಮ್ಮ ಭಾಗ್ಯವನ್ನು ಬರೆಯುತ್ತಿಲ್ಲವೇ? ಪ್ರತಿಯೊಬ್ಬ ಮಗುವಿನ ಭಾಗ್ಯವನ್ನು ಬಾಬಾ ಬರೆಸುತ್ತಾರೆ. ಆದರೆ ಅದು ಮಕ್ಕಳ ಮೇಲೆ ಅವಲಂಬಿತವಾಗಿದೆ. ಮಧ್ಯ ಮಧ್ಯ ಬಿಟ್ಟು ಹೋಗುತ್ತಾರೆ. ಬಾಬಾ ಈಗ ಈ ಕೆಲಸ ಮಾಡಿಕೊಳ್ಳುತ್ತೇವೆ, ಆಮೇಲೆ ಬರುತ್ತೇವೆ. ಕೈ ಬಿಟ್ಟರೆ ಬಾಬಾ ಏನು ಮಾಡುತ್ತಾರೆ? ಏಕೆಂದರೆ ಬಾಬನಿಗೆ ಕೇವಲ ಒಂದು ಕೈ ಇಲ್ಲವಲ್ಲ. ಅದಕ್ಕೆ ಏನೆನ್ನುತ್ತಾರೆ? ಬಾಬನಿಗೆ 1000 ಭುಜಧಾರಿ ಭಗವಂತ ಎನ್ನುತ್ತಾರೆ. 4 ಕೈಗಳಿರಬಹುದು ಎಂದು ಯೋಚಿಸಬೇಡಿ. ಇಲ್ಲ, 1000. ಹಾಗಾದರೆ ಎಷ್ಟು ಜನರ ಭಾಗ್ಯವನ್ನು ಏಕಕಾಲದಲ್ಲಿ ಬರೆಯಬಹುದು ಯೋಚಿಸಿ. ಮಕ್ಕಳು ಏನು ಬರೆಯುತ್ತಿದ್ದಾರೆ? ತಮ್ಮ ಭಾಗ್ಯವನ್ನು ಹೇಗೆ ಬರೆಯುತ್ತಿದ್ದಾರೆ? ಅದು ಮಕ್ಕಳ ಮೇಲಿದೆ. ತಂದೆ ಏನು ಮಾಡುತ್ತಾರೆ? ಈಗ ಬಾಬಾ ಏನು ಹೇಳಿದರು? ಮಾಲೆ ಅಂತಿಮ ಸಮಯದಲ್ಲಿ ತಯಾರಾಗುತ್ತದೆ. ಆದರೆ ಇದನ್ನು ಯಾವಾಗ ಹೇಳಿದ್ದು? ಆದಿಯಲ್ಲಿ. ಮತ್ತು ಈಗ ಏನು ಬಂದಿದೆ? ಹಾಗಾದರೆ ಮಾಲೆ ತಯಾರಿಸುವ ಸಮಯ ಬಂದಿದೆ. ಏಕೆಂದರೆ ಮಾಲೆ ಸತ್ಯಯುಗದಲ್ಲಿ ತಯಾರಾಗುವುದಿಲ್ಲವಲ್ಲ. ಮಾಲೆಯು ಸಂಗಮ ಯುಗದ ಅಂತಿಮ ಸಮಯದಲ್ಲಿ ತಯಾರಾಗುತ್ತದೆ. ಮಾಲೆಯು ಪರಮಧಾಮದಲ್ಲಿ ತಯಾರಾಗುವುದಿಲ್ಲ. ಮಾಲೆಯು ಸೂಕ್ಷ್ಮವತನದಲ್ಲಿಯೂ ತಯಾರಾಗುವುದಿಲ್ಲ. ಮಾಲೆ ತಯಾರಾಗುವುದು ಸಂಗಮ ಯುಗದಲ್ಲಿ, ತೀರಾ ಅಂತಿಮ ಸಮಯದಲ್ಲಿ. ಆದಿಯಲ್ಲಿ ಹೇಳಲಾಗಿತ್ತು, ಮಕ್ಕಳೇ, ಬ್ರಾಹ್ಮಣರ ಮಾಲೆ ತಯಾರಾಗಲು ಸಾಧ್ಯವಿಲ್ಲ. ಏಕೆ? ಯಾವುದೋ ಮಣಿ ಹೊರಬಂದು ಬಿಡುತ್ತದೆ. ನೋಡಿದರೆ, ಅರೆ, ಇಲ್ಲಿಂದ ಮಣಿ ಎಲ್ಲಿ ಹೋಯಿತು? ನೋಡಿದರೆ ಮಣಿ ಮಾಯವಾಗಿದೆ. ಎಲ್ಲಿ ಹೋಯಿತು ಎಂದು ತಿಳಿಯಲೇ ಇಲ್ಲ. ಆ ಮಕ್ಕಳು ಪತ್ರವನ್ನು ಬರೆಯಲಿಲ್ಲ, ಹೊರಟು ಹೋಯಿತು. ಇಂತಹ ಮಣಿಗಳು ಇರುತ್ತವೆ. ಹಾಗಾಗಿ ಮಾಲೆಯು ಈಗ ಅಂತಿಮ ಸಮಯದಲ್ಲಿ ತಯಾರಾಗುತ್ತದೆ. ಏಕೆ? ಈಗ ಫರಿಸ್ತಾ ರೂಪದಲ್ಲಿ ಬರುತ್ತಿದ್ದಾರೆ. ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ. ಫರಿಸ್ತಗಳು ಹಾರಿ ಹೋಗುತ್ತಾರೆ, ದಾರದಲ್ಲಿ ಪೋಣಿಸಲ್ಪಡುತ್ತಾರೆ. ಅಂತಹ ಮಾಲೆ ತಯಾರಾಗುತ್ತದೆ. ಇಲ್ಲಿಂದ ಯಾವ ಪುರುಷಾರ್ಥವನ್ನು ಮಾಡಿಕೊಂಡು ಹೋಗುತ್ತಾರೋ ಮೇಲೆ ಹೋಗಿ ನಂತರ ಪರಮಧಾಮದಲ್ಲಿಯೂ ಪುರುಷಾರ್ಥದ ಅನುಸಾರ ನಂಬರ್ವಾರ ಆತ್ಮಗಳು ತಮ್ಮ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಸರಿಯಲ್ಲವೇ? ಹಾಗಾದರೆ ನಾವು ಏನು ಮಾಡಬೇಕು?
ನಮ್ಮ ಪರಿಶ್ರಮ ಲಾಸ್ಟ್ ಸೋ ಫಾಸ್ಟ್ ಮತ್ತು ಫಾಸ್ಟ್ ಸೋ ಫಸ್ಟ್. ಬಾಬಾ, ನಾನು ಈಗ ತಾನೇ ಬಂದಿದ್ದೇನೆ ಎಂದು ಯೋಚಿಸಬೇಡಿ. ಕೆಲವು ಮಕ್ಕಳು ಯೋಚಿಸುತ್ತಾರೆ, ನಾನು ಇನ್ನೂ ಸಿಕ್ಕಿಯೇ ಇಲ್ಲ ಎಂದು. ಬಾಬಾ ಆ ಮಕ್ಕಳಿಗೆ ಹೇಳುತ್ತಾರೆ, ತಂದೆಯು ಪ್ರತಿದಿನ ಸಿಗುತ್ತಾರೆ. ಈಗ ನೀವು ಸಿಗದಿದ್ದರೆ ತಂದೆ ಏನು ಮಾಡಲಿ? ತಂದೆಯು ಅಮೃತ ವೇಳೆಯಲ್ಲಿ ಪ್ರತಿದಿನ ಸಿಗುತ್ತಾರೆ. ಹಗಲಿನಲ್ಲಿಯೂ ಪದೇ ಪದೇ ಸಿಗುತ್ತಾರೆ. ಬಾಬಾ ಏಕೆ ಸಿಗುವುದಿಲ್ಲ? ಬಾಬಾ ಸಿಗುತ್ತಲೇ ಇರುತ್ತಾರೆ. ಹೌದು, ಆದರೆ ಮಕ್ಕಳ ಬುದ್ಧಿಯೋಗ ಎಲ್ಲೆಲ್ಲಿ ಯಾರ್ಯಾರ ಜೊತೆ ಸೇರಿಕೊಂಡಿದೆ. ಆಗ ತಂದೆ ಏನು ಹೇಳುತ್ತಾರೆ? ಮಕ್ಕಳು ಹೇಳುತ್ತಾರೆ, ಬಾಬಾ, ನನ್ನ ಬಾಬಾ ಬನ್ನಿರಿ. ಬಾಬಾ ಬಂದಾಗ ಬೇರೆ ಯಾರ ಜೊತೆಯೂ ಟೆಲಿಫೋನ್ನಲ್ಲಿ ಅಂದ್ರೆ ಮೊಬೈಲ್ನಲ್ಲಿ ಮಾತನಾಡಲು ತೊಡಗುತ್ತಾರೆ. ಹಲೋ, ನಾವು ಮಾತನಾಡುತ್ತಿದ್ದೇವೆ. ಒಳ್ಳೆಯದು. ಹಾಗಾದರೆ ಬಾಬನನ್ನು ಏಕೆ ಕರೆದಿರಿ? ಬಾಬನ ಜೊತೆ ಮಾತನಾಡುವುದನ್ನು ಬಿಟ್ಟು ಬಿಡುತ್ತಾರೆ. ನಂತರ ಬುದ್ಧಿಯೋಗ ಬೇರೆಲ್ಲಿಯೋ ಹೋಗುತ್ತದೆ. ಆಗ ತಂದೆ ಏನು ಮಾಡುತ್ತಾರೆ? ಸ್ವಲ್ಪ ಸಮಯ ಕಾಯುತ್ತಾರೆ, ಕುಳಿತುಕೊಳ್ಳುತ್ತಾರೆ. ಮಾಯೆಗೆ ಬಹಳ ಚಹಾ ನೀರು ಕೇಳುತ್ತಾರೆ. ಬಾಬನಿಗೆ ಚಹಾ ನೀರು ಅಂದ್ರೆ ಟೀ ಕುಡಿತೀಯಾ, ನೀರು ಕುಡಿತೀಯಾ ಅಂತಾನೂ ಕೇಳೋದಿಲ್ಲ. ಅಂತಹ ಮಕ್ಕಳು ಇದ್ದಾರೆ. ಆಗ ಬಾಬಾ ಏನು ಹೇಳುತ್ತಾರೆ? ಮೊದಲು ಮೇಲಿನಿಂದ ಬನ್ನಿ ಎಂದು ಬಾಬನನ್ನು ಕರೆಯುತ್ತಾರೆ. ಬಾಬಾ ಬಂದಾಗ ಬೇರೆಲ್ಲೋ ಬ್ಯುಸಿಯಾಗಿ ಬಿಡುತ್ತಾರೆ. ಸರಿ ತಾನೆ? ಹಾಗಾದರೆ ಹೋಗೋಣ. ನೋಡಿ ಏನು ಹೇಳಲಿ? ಮಕ್ಕಳು ತಂದೆಯನ್ನು ಬೆರಳ ತುದಿಯಲ್ಲಿ ಕುಣಿಸುತ್ತಾರೆ. ಬನ್ನಿ ಎಂದಾಗ ಬಂದರು. ಮಕ್ಕಳು ಇಲ್ಲಿ ಬ್ಯುಸಿಯಾದರು. ಸರಿ, ಹೋಗಲು ಹೇಳುವುದಿಲ್ಲ. ಕುಳಿತು ನೋಡಿ ಮಕ್ಕಳು ಏನು ಮಾಡುತ್ತಿದ್ದಾರೆ ಎನ್ನುತ್ತಾರೆ. ನಾವು ಕರೆದಿದ್ದೇವೆ ಮತ್ತು ಬಾಬಾ ಬಂದಿದ್ದಾರೆ ಎನ್ನುವುದನ್ನೇ ಮರೆತು ಬಿಡುತ್ತಾರೆ. ಈಗ ಮಕ್ಕಳೇ, ನೀವು ದೇಹಧಾರಿಗಳು, ಆದರೆ ತಂದೆ ಯಾರು? ವಿದೇಹಿ. ಈಗ ನೀವು ನೋಡಲು ಸಾಧ್ಯವಿಲ್ಲ, ಆದರೆ ನಾನು ನೋಡಬಲ್ಲೆನು ಅಲ್ಲವೇ? ಪ್ರತಿಯೊಂದು ಮಗುವಿನ ಬಳಿ ತಂದೆ ಹೋಗುತ್ತಾರೆ, ಆದರೆ ಮಕ್ಕಳು ಸಮಸ್ಯೆಯ ಪರಿಹಾರವನ್ನು ಹೊರಗೆ ಹುಡುಕುತ್ತಾರೆ. ಎಂದು ತಂದೆಯನ್ನು ಕುಳಿತು ಕೇಳುವುದಿಲ್ಲ, ಎಂದು ತಂದೆಯ ಜೊತೆ ಏಕಾಂತದಲ್ಲಿ ಕುಳಿತು ಮಾತನಾಡುವುದಿಲ್ಲ. ಆದರೆ ಎಲ್ಲಿ ಹುಡುಕುತ್ತಾರೆ? ಹೊರಗೆ ಹುಡುಕಿದಾಗ ಪರಿಹಾರವು ಉಲ್ಟಾ ಪಲ್ಟಾ ಸಿಗುತ್ತದೆ. ತಂದೆ ಬಂದಿದ್ದಾರೆ, ತಂದೆಯನ್ನು ಕರೆದಿದ್ದೀರಿ, ತಂದೆಗೆ ಸಮಸ್ಯೆಯನ್ನು ಹೇಳಿ, ಆದರೆ ಹೊರಗೆ ಓಡುತ್ತಾರೆ, ಎಲ್ಲೆಲ್ಲೋ ಟೆಲಿಫೋನ್ ಮಾಡುತ್ತಾರೆ. ನಮಗೆ ಈ ಸಮಸ್ಯೆ ಇದೆ ಎಂದು. ಅರೆ, ಸಮಸ್ಯೆ ಇದ್ದರೆ ಕುಳಿತುಕೊಳ್ಳಿ, ಓಂಕಾರವನ್ನು ಮಾಡಿ ಓಂ ಎಂದು ಹೇಳಿ. ತಂದೆ ಉತ್ತರ ಕೊಡದಿದ್ದರೆ ತಂದೆಗೆ ಕೇಳಿ. ತಂದೆ ಏಕೆ ಬಂದಿದ್ದಾರೆ? ತಂದೆಯನ್ನು ಸಾಗರ ಎನ್ನುತ್ತಾರೆ. ಜ್ಞಾನದ ಸಾಗರ, ಸುಖದ ಸಾಗರ, ಆನಂದದ ಸಾಗರ. ತಂದೆಯ ಬಳಿ ಇಷ್ಟೊಂದು ಆಸ್ತಿ ಇರುವಾಗ ಅದನ್ನು ತನ್ನ ಮಕ್ಕಳಿಗೆ ಕೊಡುವುದಿಲ್ಲವೇ? ಆದರೆ ತಂದೆಯ ಆಸ್ತಿಯನ್ನು ಬಿಟ್ಟು ಬೇರೆಯವರ ಆಸ್ತಿಯ ಹಿಂದೆ ಓಡುತ್ತಾರೆ. ಅಲ್ಲಿಂದ ಸುಖ ಸಿಗಬಹುದು, ಇಲ್ಲಿಂದ ಸುಖ ಸಿಗಬಹುದು ಎಂದು. ಯಾವ ಮಕ್ಕಳು ಅಲ್ಲಿಂದ ಸಿಗುತ್ತದೆ, ಇಲ್ಲಿಂದ ಸಿಗುತ್ತದೆ ಎಂದು ಯೋಚಿಸುತ್ತಾರೋ ಅವರಿಗೆ ಎಲ್ಲಿಯೂ ಸಿಗುವುದಿಲ್ಲ. ಹಾಗಾದರೆ ತಂದೆಯ ಮೇಲೆ ನಿಶ್ಚಯವಿಲ್ಲದಿದ್ದರೆ ಏನೆನ್ನಬಹುದು? ಅಲೆದಾಡುತ್ತೀರಿ. ಅದೇ ಭಕ್ತಿ ಮಾರ್ಗದಲ್ಲಿ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರಿಗೂ ಹೇಳಲಾಯಿತು, ಇಡೀ ವಿಶ್ವವನ್ನು ಸುತ್ತಿ ಬನ್ನಿ. ಇಂತಹ ತಂದೆ ಎಲ್ಲಿ ಸಿಗುತ್ತಾರೆ ಎಂದು ನೋಡಿ. ಒಳ್ಳೆಯದು. ಗಣೇಶ ಏನು ಮಾಡಿದ? ತಂದೆಯ ಸುತ್ತಲೂ ಸುತ್ತಿದ. ನನ್ನ ಪ್ರಪಂಚ ಈ ನನ್ನ ಬಾಬಾ. ಮತ್ತು ಇನ್ನೊಬ್ಬ ಮಗು ಏನು ಮಾಡಿದ? ಎಲ್ಲಾದರೂ ಏನಾದರೂ ಸಿಗಬಹುದೇನೋ ಎಂದು ಹೊರಗಡೆ ಸುತ್ತಲೂ ಹೋದ. ಸುತ್ತಲೂ ಹೋಗಿ ಸುತ್ತಿ ಸುತ್ತಿ ಬಂದು ಕುಳಿತ. ಇಲ್ಲಿ ಸುಸ್ತಾಗಿ ಕುಳಿತ, ಆದರೆ ಹೃದಯದಲ್ಲಿ ಕುಳಿತುಕೊಳ್ಳಲಿಲ್ಲ. ತಂದೆ ಹೇಳಿದರು, ಮಕ್ಕಳೇ, ನೀವು ನನ್ನ ಸ್ವಂತ ಮಕ್ಕಳು, ನಾನು ನಿಮ್ಮ ತಂದೆ. ಆದರೆ ತೃಪ್ತಿಯಾಗದಿದ್ದರೆ ಎಲ್ಲೆಲ್ಲೋ ಹೋಗುತ್ತಾರೆ, ಸುತ್ತಾಡುತ್ತಾರೆ, ಹೊರಗಡೆ ನೋಡಿ ಬರುತ್ತಾರೆ. ಅವರು ತಂದೆಯ ಬಗ್ಗೆ ಯೋಚಿಸುತ್ತಿದ್ದರು, ಎಲ್ಲಿ ನಕಲಿ ಇರಬಾರದಲ್ಲ ಎಂದು. ಏಕೆಂದರೆ ನಕಲಿಗಳನ್ನು ಭೇಟಿಯಾಗಿ ಸುಸ್ತಾಗಿರುತ್ತಾರೆ. ಹಾಗಾಗಿ ನಕಲಿಯಾಗಿಯೇ ಕಾಣಿಸುತ್ತದೆ. ಅಸಲಿಯ ಹುಡುಕಾಟದಲ್ಲಿ ಹೋಗುತ್ತಾರೆ, ಅಸಲಿಯನ್ನು ಬಿಟ್ಟು ಸುಸ್ತಾಗುತ್ತಾರೆ. ನಂತರ ವೃದ್ಧರಾಗುತ್ತಾರೆ, ನಂತರ ಕುಳಿತುಕೊಳ್ಳುತ್ತಾರೆ. ಈಗ ಇವರೇ ನನ್ನ ಬಾಬಾ. ಆದರೆ ತಂದೆ ಏನು ಹೇಳುತ್ತಾರೆ? ನೀವು ಎಷ್ಟು ಸುತ್ತಿದ್ದೀರೋ ಅಷ್ಟು ನಿಮ್ಮ ಸಮಯ ವ್ಯರ್ಥವಾಯಿತು. ಏಕೆಂದರೆ ನೀವು ನೋಡುವುದರಲ್ಲಿ ಹೆಚ್ಚು ಸಮಯ ಕಳೆದಿದ್ದೀರಿ. ಸುತ್ತಿ ಬರಲು 1 ನಿಮಿಷವಾಯಿತು, ಆದರೆ ಸಮಯ ಕಳೆದಿದ್ದೀರಿ, ಸುತ್ತುತ್ತಾ ಇದ್ದೀರಿ.
ಅಲ್ಲಿ ನಿಂತಿದ್ದೀರಿ, ಅಲ್ಲಿ ಎಷ್ಟು ಹೆಜ್ಜೆಗಳನ್ನು ನಿಲ್ಲಿಸಿದಿರೋ ಅಷ್ಟು ಹೆಜ್ಜೆಗಳು ಪುರುಷಾರ್ಥದಲ್ಲಿ ಹಿಂದೆ ಬಿದ್ದಿದ್ದೀರಿ. ಆದರೆ ಏನಾಗಬೇಕು? ಮಕ್ಕಳು ಹೇಳಿದರು ಗಣೇಶ ಆಗಬೇಕು. ನನ್ನ ಬಾಬಾ ಅಷ್ಟೇ. ಏಕೆಂದರೆ ಹೃದಯದಲ್ಲಿ ಯಾರು ಕುಳಿತುಕೊಳ್ಳುತ್ತಾರೆ? ಬಾಬಾ. ನನ್ನ ಬಾಬಾ ಮಧುರ ಬಾಬಾ. ಆ ಮಗು ಹೃದಯದಲ್ಲಿ ಏರುತ್ತದೆ. ಸರಿಯಲ್ಲವೇ ಮಕ್ಕಳೇ? ಒಳ್ಳೆಯದು. ಎಲ್ಲಾ ಮಕ್ಕಳು ಎಲ್ಲೇ ಕುಳಿತಿದ್ದರು ಯಾವುದೇ ಮಗು ಬಾಬನಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಇದೆ ಎಂದು ಯೋಚಿಸಬಾರದು. ಇಲ್ಲ, ತಂದೆ ಆ ಮಕ್ಕಳಿಗೆ ಹೇಳುತ್ತಾರೆ, ನೀವು ಎಷ್ಟು ಪ್ರೀತಿ ಮಾಡುತ್ತೀರೋ ಅದಕ್ಕಿಂತ 10 ಪಟ್ಟು ಹೆಚ್ಚು ತಂದೆ ಪ್ರೀತಿ ಮಾಡುತ್ತಾರೆ. ಇದು ತಂದೆಯ ವಾಗ್ದಾನ. ಆದರೆ ಹೃದಯದ ಪ್ರೀತಿ ಬೇಕು, ಮುಖದ ಪ್ರೀತಿಯಲ್ಲ. ನಾನು ಹೃದಯದಿಂದ ನನ್ನ ತಂದೆಯನ್ನು ಪ್ರೀತಿಸುತ್ತೇನೆ. ಆಗ ತಂದೆಯೂ ಹೇಳುತ್ತಾರೆ, ಹೌದು ಮಗು, ನಾನು ಕೂಡ ನಿಮ್ಮನ್ನು ಬಹಳ ಮನಸಾರೆ ಪ್ರೀತಿಸುತ್ತೇನೆ. ದೊಡ್ಡ ಹೃದಯದ ತಂದೆಯ ದೊಡ್ಡ ಹೃದಯದ ಮಕ್ಕಳು. ಸರಿಯಲ್ಲವೇ? ಎಲ್ಲ ಮಕ್ಕಳ ಪತ್ರಗಳು ತಂದೆಯ ಬಳಿ ಬಂದು ತಲುಪುತ್ತವೆ. ಎಲ್ಲರ ಮನಸ್ಸಿನ ಪತ್ರ, ಮುಖದ ಪತ್ರ, ಬರೆದ ಪತ್ರ, ಎಲ್ಲಾ ಪತ್ರಗಳು ತಂದೆಯ ಬಳಿ ಬರುತ್ತವೆ. ಎಲ್ಲದಕ್ಕೂ ಒಂದೇ ಉತ್ತರ, ಏನಾದರೂ ಇದ್ದರೆ ಕುಳಿತುಕೊಳ್ಳಿ, ತಂದೆಯ ಜೊತೆ ಮಾತನಾಡಿ. ಮತ್ತು ತಂದೆ 1 ಸೆಕೆಂಡಿನಲ್ಲಿ ಪರಿಹಾರ ಕಳುಹಿಸುತ್ತಾರೆ. ಒಂದು ವೇಳೆ ಬುದ್ಧಿಯೋಗ ತಂದೆಯ ಜೊತೆ ಸ್ಥಿರವಾಗಿದ್ದರೆ ಮಾತ್ರ ಕುಳಿತುಕೊಳ್ಳುತ್ತಾರೆ. ಬಾಬಾ, ನಾವು ಕುಳಿತಿದ್ದೇವೆ, ಆದರೆ ನಮ್ಮ ಬುದ್ಧಿಯೋಗ ನಿಮ್ಮ ಜೊತೆ ಜೋಡಣೆಯಾಗುತ್ತಿಲ್ಲ. ಪದೇ ಪದೇ ಪೇಪರ್ ನೆನಪಾಗುತ್ತಿದೆ. ಯಾವ ಪೇಪರ್ ಬಂದು ಹೋಯಿತೋ ನೀವೇ ಹೇಳಿ. ಉದಾಹರಣೆಗೆ, ನೀವು ಶಾಲೆಗೆ ಹೋಗುತ್ತೀರಿ, ಪರೀಕ್ಷೆ ಬರೆಯಲು ಹೋಗುತ್ತೀರಿ. ಯಾವ ಪೇಪರ್ ಬರೆದು ಮುಗಿಸಿದಿರೋ ಅದೇ ಪೇಪರ್ ಮುಂದಿನ ಕ್ಲಾಸ್ನಲ್ಲಿ ಬರುತ್ತದೆಯೇ? ಬರುವುದಿಲ್ಲವಲ್ಲ, ಅದು ಬೇರೆಯೇ ಇರುತ್ತದೆ. ಆದರೆ ಮಕ್ಕಳು ಏನು ಮಾಡುತ್ತಾರೆ? ಪೇಪರ್ ಬಂತು ಅಂದ್ರೆ ಪರೀಕ್ಷೆ ಬಂತು, ಪದೇ ಪದೇ ಯಾವುದು ಹೋಗಿದೆಯೋ, ಯಾವುದು ಕಳೆದು ಹೋಗಿದೆಯೋ ಅದನ್ನೇ ನೆನಪು ಮಾಡಿಕೊಳ್ಳುತ್ತಾರೆ ಮತ್ತು ಮುಂದಿನ ಪರೀಕ್ಷೆಯನ್ನು ತಯಾರಿ ಮಾಡುವುದಿಲ್ಲ. ಆಗ ಏನೆನ್ನಬಹುದು? ಆಗಿ ಹೋಗಿದ್ದನ್ನ ನೆನಪು ಮಾಡ್ಕೊಳ್ತಾ ಕೂತ್ಕೊಂಡು ಮುಂದಿನದಕ್ಕೆ ರೆಡಿನೇ ಆಗೋದಿಲ್ಲ ಅಂದ್ರೆ ಅದಕ್ಕೇನಂತ ಹೇಳೋದು? ಅವರು ಫೇಲ್ ಆಗುತ್ತಾರೆ. ಫೇಲ್. ಅಷ್ಟೊಂದು ಕಳೆದು ಹೋದ ಪೇಪರ್ಗೂ ಬುದ್ಧಿ ಇದೆ, ನಾನು ಮತ್ತೆ ಬರಬಾರದು ಎಂದು. ಆದರೆ ಮಕ್ಕಳಿಗೆ ಅಷ್ಟೂ ಬುದ್ಧಿ ಇಲ್ಲ, ನಾನು ಇದನ್ನು ಮತ್ತೆ ಬರೆಯಲೇಬಾರದು ಎಂದು. ಇದು ನನ್ನ ಬಳಿ ಬರುವುದೇ ಇಲ್ಲ, ಈಗ ಅದರಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಒಳ್ಳೆಯದು. ಕಳೆದ ಬಾರಿ ಈ ಪರೀಕ್ಷೆ ಬಂದಿತ್ತು, ಈ ಬಾರಿಯೂ ಇದೇ ಇರಬಹುದು. ಅದೇ ದಾರಿಯನ್ನು ನೋಡುತ್ತಿರುತ್ತಾರೆ, ಅದೇ ದಾರಿಯನ್ನು ದಿಟ್ಟಿಸಿ ನೋಡುತ್ತಿರುತ್ತಾರೆ. ಆದರೆ ಮಾಯೆಯು ಹಿಂದಿನಿಂದ ಬರುತ್ತದೆ, ಚೆನ್ನಾಗಿ ಜೋರಾಗಿ ಕಪಾಳ ಮೋಕ್ಷ ಮಾಡಿ ಕೆಳಗೆ ಬೀಳಿಸುತ್ತದೆ. ಅಂದ್ರೆ ಕಪಾಳ ಕೊಡದು ಕೆಳಗೆ ಬೀಳಿಸುತ್ತದೆ. ಯಾವ ಬಾಗಿಲನ್ನು ನೋಡುತ್ತಿದ್ದೀರಿ? ಯಾವುದು ಆಗಿ ಹೋಗಿದೆಯೋ ಅದೇ ಬಾಗಿಲನ್ನು ನೋಡುತ್ತಿದ್ದೀರಿ. ಆದರೆ ಮಾಯೆಯು ಆ ಬಾಗಿಲನ್ನು ಬಿಟ್ಟು 2ನೇ ಬಾಗಿಲನ್ನು ತೆರೆಯಿತು. ಅಂದರೆ 2ನೇ ಪರೀಕ್ಷೆ ಬಂತು ಮತ್ತು ಅದು ನಿಮಗೆ ಹೊಡೆದು ಹೊರಟು ಹೋಯಿತು. ಆದರೆ ನೀವು ನೋಡುತ್ತಲೇ ಅಲ್ಲೇ ಕುಳಿತುಕೊಂಡಿರಿ. ಮಾಯೆಯ ಬಾಗಿಲುಗಳು ಅನೇಕವು ಎಂಬ ಬುದ್ಧಿಯೂ ಇಲ್ಲ. ಅದು ಒಂದು ಬಾಗಿಲನ್ನು ತೆರೆಯುತ್ತದೆ, ಮಕ್ಕಳಿಗೆ ಹೊಡೆಯುತ್ತದೆ, ಅಲ್ಲಿಂದ ಹೊರಟು ಹೋಗುತ್ತದೆ. ಮತ್ತೆ ಆ ಬಾಗಿಲಿನ ಕಡೆಗೆ ಮಕ್ಕಳು ನೋಡುತ್ತಿರುತ್ತಾರೆ. ಒಳ್ಳೆಯದು. ಇದರಿಂದ ಮಾಯೆ ಬರುತ್ತದೆಯೇ? ಮಾಯೆಯು ಮತ್ತೆ 2ನೇ ಬಾಗಿಲಿನಿಂದ ಬರುತ್ತದೆ, ಮತ್ತೆ ಜೋರಾಗಿ ಕೆಳಗೆ ಬೀಳಿಸುತ್ತದೆ, ಮತ್ತೆ ಹೊರಟು ಹೋಗುತ್ತದೆ. ಇದನ್ನು ಏನೆನ್ನಬಹುದು? ಮೂರ್ಖತನ. ಏಕೆಂದರೆ ತಂದೆ ಹೇಳುತ್ತಿರುವಾಗ ಮಾಯೆಯು ಆ ಬಾಗಿಲಿನಿಂದ ಒಂದು ಬಾರಿ ಮಾತ್ರ ಬರುತ್ತದೆ. ಮಾಯೆಯು ನಿಮ್ಮ ಹಾಗೆ ಬುದ್ಧು ಅಲ್ಲವಲ್ಲ, ಪದೇ ಪದೇ ಅದೇ ಬಾಗಿಲಿನಿಂದ ಬರಲು. ಮಾಯೆಯು ತಿಳುವಳಿಕೆಯುಳ್ಳವಳು, ಬುದ್ಧಿವಂತೆ. ಇವನು ಈ ಬಾಗಿಲಿನ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾನೆ, ಹಾಗಾಗಿ ನಾನು ಇದರಿಂದ ಹೋಗಬಾರದು ಎಂದು ಅವಳು ಯೋಚಿಸಿರುತ್ತಾಳೆ. ನಾನು ಬೇರೆ ಬಾಗಿಲಿನಿಂದ ಹೋಗಬೇಕು. ಹಾಗಾದರೆ ಮಕ್ಕಳಿಗಿಂತ ಮಾಯೆಯೇ ವಾಸಿ. ನಾನು ಬೇರೆ ಬಾಗಿಲಿನಿಂದ ಹೊಡೆದು ಬರಬೇಕು ಎಂಬ ಬುದ್ಧಿಯಾದರೂ ಅವಳಿಗಿದೆ. ಮತ್ತು ಮಕ್ಕಳು ಎಷ್ಟು ಬುದ್ಧು ಎಂದರೆ, ಯಾವುದು ಕಳೆದು ಹೋಗಿದೆಯೋ ಅದನ್ನೇ ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. 2ನೇ ಪೇಪರ್ನ ತಯಾರಿ ಮಾಡುವುದೇ ಇಲ್ಲ. ಆಗ ತಂದೆ ಏನು ಹೇಳುತ್ತಾರೆ? ಮಕ್ಕಳೇ, ನಿಮಗಿಂತ ಮಾಯೆಯೇ ತಿಳುವಳಿಕೆಯುಳ್ಳವಳು. ಅವಳು ಬಹಳ ಪ್ರಾಮಾಣಿಕ ಮಗು, ತನ್ನ ದಾರಿಗಳನ್ನು ಬದಲಾಯಿಸುತ್ತಲೇ ಇರುತ್ತಾಳೆ.
ಮತ್ತು ಮಕ್ಕಳು ಯಾರು? ಬುದ್ಧುಗಳು. ಮಾಯೆ ಎಲ್ಲಿಂದ ಬರುತ್ತದೆ ಎನ್ನುವುದು ತಿಳಿಯುವುದೇ ಇಲ್ಲ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ನಿಮ್ಮ ಸ್ವಧರ್ಮದಲ್ಲಿ ನೀವಿದ್ದರೆ ಮಾಯೆಯು ಎಲ್ಲಿಂದಲೇ ಬಾಗಿಲು ತೆರೆದರೂ ಅದು ನಿಮ್ಮ ಬಳಿ ಬರಲು ಸಾಧ್ಯವಿಲ್ಲ. ಬಾಗಿಲುಗಳ ಕಡೆಗೆ ದೃಷ್ಟಿ ಇಡಬೇಡಿ, ಇಲ್ಲಿಂದ ಬರುತ್ತದೆ ಅಲ್ಲಿಂದ ಬರುತ್ತದೆ ಎಂದು. ಇಲ್ಲ, ಎಷ್ಟು ಸಮರ್ಥರಾಗಿ ಶಿಕ್ಷಣವನ್ನು ಓದಿರಿ ಎಂದರೆ, ಶಿಕ್ಷಣವನ್ನು ಎಷ್ಟು ಪರಿಶ್ರಮದಿಂದ ಓದಿ ಎಂದರೆ, ಮಾಯೆ ಎಲ್ಲಿಂದಲೇ ಬಂದರು ನಿಮ್ಮಲ್ಲಿ ಮಾಯೆಯ ಜೊತೆಗೆ ಹೋರಾಡುವ ಶಕ್ತಿ ಇರಲಿ. ಆದರೆ ಮಕ್ಕಳು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ, ಮಾಯೆಯು ಬರುವ ದಾರಿಯನ್ನು ಕಾಯುತ್ತಾರೆ ಎಲ್ಲಿಂದ ಬರುತ್ತದೆ ಎಂದು. ತಮ್ಮ ಶಿಕ್ಷಣವಿಲ್ಲ, ತಮ್ಮ ಶಕ್ತಿ ಇಲ್ಲ, ತಮ್ಮ ಜ್ಞಾನ ಯೋಗವಿಲ್ಲ, ತಮ್ಮ ಪುರುಷಾರ್ಥವಿಲ್ಲ. ಯಾರನ್ನು ನೋಡುತ್ತೀರಿ? ಹಾಗಾದರೆ ಯೋಗ ಯಾರ ಜೊತೆ ಮಾಡುತ್ತಿದ್ದೀರಿ? ಹಾಗಾದರೆ ತಂದೆ ಎಲ್ಲಿ ಹೋದರು? ತಂದೆಯನ್ನು ಹಾರಿಸಿ ಬಿಟ್ಟಿದ್ದೀರಿ. ಪ್ರತಿ ಕ್ಷಣ ಮಾಯೆಯನ್ನೇ ನೆನಪು ಮಾಡಿಕೊಳ್ಳುತ್ತೀರಿ. ಮನಸ್ಸಿನಲ್ಲಿ ಏನೆನ್ನುತ್ತೀರಿ? ಅರೆ, ಅವನು ಮಾಯೆಯ ಬಳಿ ಹೋಗಿಬಿಟ್ಟ. ಅರೆ, ಓದವನಿಗೆ ಮಾಯೆ ಎಲ್ಲಿದೆ ಎಂದೇ ತಿಳಿದಿಲ್ಲ. ಮತ್ತು ನೀವು ಅವನು ಮಾಯೆಯ ಬಳಿ ಹೋಗಿದ್ದಾನೆ ಎಂದು ಯೋಚಿಸುತ್ತಿದ್ದೀರಿ. ಅಂದರೆ ನೀವೇ ಮಾಯೆಯಲ್ಲಿದ್ದೀರಿ ಎಂದರ್ಥ. ಮಾಯೆ ಎಂದರೇನು? ಒಂದು ಪೇಪರ್, ಪರೀಕ್ಷೆ. ಮತ್ತು ಮಾಯೆ ಏನೂ ತಪ್ಪು ಮಾಡುತ್ತಿಲ್ಲ, ಅವಳು ತನ್ನ ಕರ್ಮವನ್ನು ಮಾಡುತ್ತಿದ್ದಾಳೆ. ನಾನು ಬರಬೇಕು, ಇವರನ್ನು ಪಕ್ಕಾ ಮಾಡಬೇಕು ಎಂದು. ಹಾಗಾದರೆ ಹೇಳಿ, ಏನು ಮಾಡಬೇಕು? ಮಾಯೆಯ ದಾರಿ ಕಾಯಬಾರದು, ತನ್ನ ತಯಾರಿ ಮಾಡಿಕೊಳ್ಳಬೇಕು, ಪರಿಶ್ರಮ ಪಡಬೇಕು, ಪುರುಷಾರ್ಥ ಮಾಡಬೇಕು. ಮಾಯೆಯು ಯಾವ ಪೇಪರ್ ನೀಡುತ್ತಾಳೋ ಅದನ್ನು ತಕ್ಷಣ ಬರೆದು ಮುಗಿಸಬೇಕು. ಇಗೋ, ನನ್ನ ಪೇಪರ್ ಮುಗಿಯಿತು ಎನ್ನಬೇಕು. ನಂತರ ಜೀವನದಲ್ಲಿ ಇಂತಹ ಪರೀಕ್ಷೆಯೂ ಬಂದಿತು ಎನ್ನುವುದನ್ನೇ ಮರೆತು ಬಿಡಬೇಕು. ಹಾಗಾದರೆ ಹೇಗಾಗಬೇಕು? ಮಾಯೆಯೂ ಕೂಡ ಬೆನ್ನು ತಟ್ಟಿ ಹೇಳಬೇಕು, ವಾ ವಾ ಮಗುವೆ, ವಾ, ನಿಮ್ಮನ್ನು ಎಂತಹವರನ್ನಾಗಿ ಮಾಡಲಾಗಿದೆ ಎಂದು. ಹೀಗೆ ಮಾಯೆ ಹೇಳಬೇಕು. ಅದಕ್ಕಾಗಿಯೇ ಬಾಬಾ ಮಾಯೆಯನ್ನು ಏಕೆ ಹೊಗಳುತ್ತಾರೆ? ಏಕೆಂದರೆ ಅವಳು ತಿಳುವಳಿಕೆಯುಳ್ಳವಳು, ಅವಳು ತನ್ನ ಸಮಯಕ್ಕೆ ಸರಿಯಾಗಿದ್ದಾಳೆ. ಆದರೆ ಮಕ್ಕಳು ತಮ್ಮ ಸಮಯಕ್ಕೆ ಸರಿಯಾಗಿಲ್ಲ, ಬರೀ ಮಾಯೆಯನ್ನೇ ನೋಡುತ್ತಿರುತ್ತಾರೆ. ಅರೆ, ಅವನ ಮೇಲೆ ಮಾಯೆ ಬಂದು ಬಿಟ್ಟಿತ್ತಲ್ಲ, ಅವನ ಮೇಲೆ ಬಂದಿಲ್ಲ. ಅವನ ಮೇಲೆ ಮಾಯೆ ಬಂದಿದೆಯೋ ಅಥವಾ ಬೇರೆ ಯಾರಾದರೂ ಬಂದಿದ್ದಾರೋ ಎನ್ನುವುದು ನಿಮಗೆ ಹೇಗೆ ಗೊತ್ತು? ನಿಮಗೆ ಏನು ಗೊತ್ತು? ಅಂದರೆ ನೀವು ಕುಳಿತು ನೋಡುತ್ತಿದ್ದೀರಿ ಮಾಯೆಯು ಯಾವ ಗೇಟ್ ತೆರೆಯಿತು ಮತ್ತು ಅವನನ್ನು ಆರಿಸಿತು ಎಂದು. ಅವನು ಪರೀಕ್ಷೆ ನೀಡುತ್ತಿದ್ದಾನೆ. ಮಾಯೆಯ ದಾರಿ ಕಾಯುತ್ತಿರುವುದು ನೀವು. ಯಾರು ಸ್ವಯಂ ಮಾಯೆಯ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರಿಗೆ ಎಲ್ಲರೂ ಹೇಗೆ ಕಾಣುತ್ತಾರೆ ಎಂದರೆ, ಅವರು ಮಾಯೆಯಲ್ಲಿ ಹೋದ, ಇವನು ಮಾಯೆಯಲ್ಲಿ ಹೋದ, ಎಲ್ಲರೂ ಹೋದರು ಎಂದು. ಹಾಗಾದರೆ ಕುಳಿತು ಹೀಗೆ ಹೇಳುತ್ತಿರುವವರು ಎಲ್ಲಿ ಕುಳಿತಿದ್ದಾರೆ? ಮೊದಲು ತನ್ನ ಕುರ್ಚಿಯನ್ನು ಚೆಕ್ ಮಾಡಿಕೊಳ್ಳಲಿ. ಅವನು ಮೊದಲೇ ಮಾಯೆಯ ಕುರ್ಚಿಯ ಮೇಲೆ ಕುಳಿತಿದ್ದಾನೆ ಮತ್ತು ಮಾಯೆಯ ಕುರ್ಚಿಯ ಮೇಲೆ ಕುಳಿತವನು ತನ್ನ ಕುರ್ಚಿಯ ಕಡೆಗೆ ಗಮನ ಕೊಡದೆ ಬೇರೆಯವರು ಮಾಯೆಯಲ್ಲಿ ಹೋದರು ಎಂದು ನೋಡುತ್ತಿದ್ದಾನೆ. ಅರೆ, ನೀವು ಯಾವುದರ ಮೇಲೆ ಕುಳಿತಿದ್ದೀರಿ? ನಿಮ್ಮದನ್ನು ಚೆಕ್ ಮಾಡಿಕೊಳ್ಳಿ. ಸಿಂಹಾಸನ ಎಷ್ಟು ಎತ್ತರವಾಗಿದೆ ಎಂದರೆ ನಿಮಗೆ ಎಲ್ಲರೂ ಹೇಗೆ ಕಾಣುತ್ತಿದ್ದಾರೆ? ಮಾಯಾವಿಗಳಾಗಿ ಕಾಣುತ್ತಿದ್ದಾರೆ ಅಲ್ಲವೇ? ದೃಷ್ಟಿಯಂತೆ ಸೃಷ್ಟಿ. ಯಾರ ದೃಷ್ಟಿಯಲ್ಲಿ ಮಾಯೆ ಇದೆಯೋ, ಮನಸ್ಸಿನಲ್ಲಿದೆಯೋ, ಮಾಯೆಯ ಕುರ್ಚಿಯ ಮೇಲೆ ಕುಳಿತಿದ್ದಾರೋ ಅವರು ಬೇರೆಯವರಿಗೆ ಏನೆನ್ನುತ್ತಾರೆ? ಇವನು ಮಾಯಾವಿ ಮಗು ಹೋಗುತ್ತಿದ್ದಾನೆ ಎಂದು. ಸರಿಯಲ್ಲವೇ ಮಕ್ಕಳೇ? ಅರ್ಥವಾಯಿತೆ? ಗೇಟ್ನ ಕಡೆಗೆ ನೋಡಬಾರದು, ಇದರಿಂದ ಬರುತ್ತದೆ ಎಂದು. ಏನು ಮಾಡಬೇಕು? ಮಗ್ನರಾಗಿರಿ. ಈಗೋ, ನಾನು ನನ್ನ ತಂದೆಯ ನೆನಪಿನಲ್ಲಿ ಕುಳಿತಿದ್ದೇನೆ. ನನ್ನ ಕರ್ಮೇಂದ್ರಿಯಗಳ ಎಲ್ಲಾ ಬಾಗಿಲುಗಳು ಮುಚ್ಚಿವೆ ಮತ್ತು ಏಕಾಂತವಾಸಿಯಾಗಿ ನಾನು ನನ್ನ ಶಿಕ್ಷಣವನ್ನು ಓದುತ್ತಿದ್ದೇನೆ. ಬರೀ ಶಿಕ್ಷಣವನ್ನು ಓದಿ ಅಂತಹ ನೆನಪಿರಲಿ. ಮತ್ತು ಇದೇ ತಂದೆಯ ಮೇಲಿನ ಸತ್ಯವಾದ ಪ್ರೀತಿ. ಮತ್ತು ಅಂತಹ ಮಕ್ಕಳು ಅಂತಿಮ ಸಮಯದಲ್ಲಿ ತಂದೆಯ ಜೊತೆಗಿರುತ್ತಾರೆ ಮತ್ತು ಅವರನ್ನೇ ವಜ್ರದಂತಹ ಮಕ್ಕಳು, ಹೀರೋ ಪಾತ್ರಧಾರಿಗಳು ಎನ್ನಲಾಗುತ್ತದೆ. ಅವರ ಹಿಂದೆ ಇಡೀ ವಿಶ್ವವೇ ಇರುತ್ತದೆ. ಅಂತಹವರಾಗಬೇಕು ತಾನೆ?
ಬಹಳ ಸಹಜವಾಗಿದೆ, ಏಕೆಂದರೆ ತಂದೆ ಮಕ್ಕಳ ಜೊತೆಗಿದ್ದಾರೆ. ಯಾರು ಗುರುತಿಸಿದ್ದಾರೋ ಅವರು ಹೇಳುತ್ತಾರೆ, ನನ್ನ ಬಾಬಾ ಬಂದಿದ್ದಾರೆ. ಮತ್ತು ಯಾರು ನನ್ನ ಬಾಬಾ ಹೊರಟು ಹೋದರು ಎನ್ನುತ್ತಾರೋ ಅವರಿಗೆ ಸರಿ. ನೀವು ಮನಸ್ಸಿನಲ್ಲಿ ನನ್ನ ಬಾಬಾ ಹೊರಟು ಹೋದರು ಎಂದುಕೊಂಡಿದ್ದೀರಿ, ಹಾಗಾಗಿ ನಿಮಗಾಗಿ ಹೊರಟು ಹೋದರು ಮತ್ತು ನನಗಾಗಿ ಬಂದಿದ್ದಾರೆ ಮಾತ್ರವಲ್ಲ, ನನ್ನ ಜೊತೆಗಿದ್ದರು, ನನ್ನ ಜೊತೆಗಿದ್ದಾರೆ, ನನ್ನ ಜೊತೆಗಿರುತ್ತಾರೆ ಮತ್ತು ನನ್ನ ಜೊತೆಯೇ ನಡೆಯುತ್ತಾರೆ. ಇದನ್ನೇ ನಾನು ನನ್ನ ಬಾಬನಿಗೆ ವಾಗ್ದಾನ ಮಾಡಿದ್ದೇನೆ. ಯಾವ ವಾಗ್ದಾನ? ಜೊತೆಯಾಗಿ ಇರುತ್ತೇವೆ, ಜೊತೆಯಾಗಿ ನಡೆಯುತ್ತೇವೆ, ಜೊತೆಯಾಗಿ ಉಣ್ಣುತ್ತೇವೆ ಮತ್ತು ಜೊತೆಯಾಗಿ ನಮ್ಮ ಪರಮಧಾಮಕ್ಕೆ ಹೋಗುತ್ತೇವೆ. ಮತ್ತು ಅದರ ನಂತರ ಜೊತೆಯಾಗಿ ಮತ್ತೆ ಸತ್ಯಯುಗಕ್ಕೂ ಬರುತ್ತೇವೆ. ಮತ್ತು ಈ ಜೊತೆ ಎಂತಹದ್ದು ಎಂದರೆ ಯಾವುದೇ ಜನ್ಮದಲ್ಲಿಯೂ ಬಿಡುವುದಿಲ್ಲ. ಯಾವ ಜೊತೆ ಇದು? ಮಕ್ಕಳು ಹಾಡಿದರು, ಜನ್ಮ ಜನ್ಮದ ಜೊತೆ ನಮ್ಮದು ನಿಮ್ಮದು. ವಾ, ಎಂತಹ ಹಾಡು ಹಾಡಿದಿರಿ! ಜನ್ಮ ಜನ್ಮದ ಸಾಥಿ ತಂದೆ ಮತ್ತು ಮಕ್ಕಳದು. ಎಂತಹ ಜೊತೆ? ಜೊತೆಯಾಗಿ ಇರುತ್ತೇವೆ, ಜೊತೆಯಾಗಿ ನಡೆಯುತ್ತೇವೆ, ಜೊತೆಯಾಗಿ ರಾಜ್ಯಭಾರ ಮಾಡುತ್ತೇವೆ ಮತ್ತು ಜೊತೆಯಾಗಿ ಸತ್ಯಯುಗಕ್ಕೂ ಬರುತ್ತೇವೆ. ಸರಿ ತಾನೆ? ಈ ಜೊತೆ ಬಹಳ ಪ್ರೀತಿಯಾದ್ದಾಗಿದೆ, ಪ್ರೀತಿ ಪಾತ್ರವಾಗಿದೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ, ಬೇಗ ಭೇಟಿಯಾಗೋಣ. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಸ್ವ ಚೆಕಿಂಗ್ ಭವ. ಪ್ರತಿದಿನ ಅಮೃತ ವೇಳೆಯಲ್ಲಿ ನಿಮ್ಮ ಮಹಿಮೆ, ನಿಮ್ಮ ಕರ್ತವ್ಯ, ತಂದೆಯ ಮಹಿಮೆ ಮತ್ತು ಕರ್ತವ್ಯವನ್ನು ಮನನ ಮಾಡಿರಿ. ನಿಮ್ಮ ನಿಯಮವನ್ನು ಪುನರಾವರ್ತಿಸಿರಿ ಮತ್ತು ಪ್ರತಿ ಗಂಟೆಗೊಮ್ಮೆ ಚೆಕಿಂಗ್ ಮಾಡಿಕೊಳ್ಳಿರಿ. ಎಲ್ಲಿಯವರೆಗೆ ನಿಯಮವನ್ನು ಅಳವಡಿಸಿಕೊಂಡಿದ್ದೀರಿ ಎಂದು ಪ್ರತಿ ಸಮಯ ಪದೇ ಚೆಕಿಂಗ್ ಮಾಡಿಕೊಳ್ಳಿ. ಕೇವಲ ರಾತ್ರಿಯಷ್ಟೇ ಚೆಕಿಂಗ್ ಮಾಡಿಕೊಳ್ಳುವುದಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.